ಇಟ್ ಡೀಲ್ಸ್ ಅಬೌಟ್ ಫಾದರ್ಸ್ ಅಂಡ್ ಎಮೋಷನ್ಸ್. ಸೊ ಅದನ್ನು ನಾವು ಪರದೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿದ್ದೀವಿ. ಸೊ ಜನಗಳು ಜಾಸ್ತಿ ಇನ್ನೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಯಾರ್ಯಾರು ನೋಡಿದಾರೆ ಅವ್ರು ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ತಾ ಇದೆ, ತುಂಬ ಪಾಸಿಟಿವ್ ರಿಪೋರ್ಟ್ ಇದೆ. ಬಟ್ ಜನ ಥಿಯೇಟರ್ಸ್ ಬರ್ತಾ ಇರೋದೇ ಒಂದು ಸ್ವಲ್ಪ ಕಡಿಮೆ ಕನ್ನಡ ಸಿನಿಮಾಗಳಿಗೆ. ದಯಮಾಡಿ ಹೊಸಬರಿಗೆ ಆಗಿರ್ಬೋದು, ಕನ್ನಡ ಸಿನಿಮಾಗಳಿಗಾಗಿರ್ಬೋದು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ತುಂಬ ಹಾನೆಸ್ಟ್ ಎಫರ್ಟ್ಸ್ ಹಾಕಿ ತುಂಬ ಅದ್ಭುತವಾಗಿ ಸಿನಿಮಾ ತೆಗೆದಿದ್ದೀವಿ. ಎಲ್ಲರಿಗೂ ಇಷ್ಟ ಆಗಿದೆ. ಯಾರ್ಯಾರು ನೋಡಿದ್ದಾರೆ ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಒಂದಷ್ಟು ಜನಕ್ಕೆ ಇದನ್ನ ಸ್ಪ್ರೆಡ್ ಮಾಡಿ ಅವರೆಲ್ಲ ಥಿಯೇಟರ್ಸ್ಗೆ ಬಂದು ನೋಡಿದ್ರೆ ಮಾತ್ರ ನೆಕ್ಸ್ಟ್ ಈ ಥರ ಎಫರ್ಟ್ಸ್ ಇನ್ನೂ ಹಾಕೋಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ, ದಯವಿಟ್ಟು ಥಿಯೇಟರ್ಸ್ ಬಂದು ನೋಡಿ. ಥ್ಯಾಂಕ್ ಯು ಸರ್. ನಾನು ಇವ್ರದ್ದು ಫ್ಯಾನ್ ಆಗೋಗಿದ್ದೀನಿ. ಯಾಕಂದರೆ ಇವ್ರ ಸ್ಮೈಲು, ಇವ್ರ ಸ್ಟೈಲು ಈಗಿನ ಕಾಲದಲ್ಲಿ ಯಾರೂ ಇಲ್ಲ ಈ ಥರ ಹೀರೋ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವ್ರು ಸ್ಟಂಟ್ ಆಗಲಿ, ಡ್ಯಾನ್ಸ್ ಆಗಲಿ ಅಷ್ಟು ಸ್ಟೈಲಿಶ್ ಆಗಿ. ಬರೋಕ್ಕಿಂತ ಮುಂಚೆನೇ ನಾನು ಒಂದು ವಾರ ಮುಂಚೆನೇ ನಿಮ್ಮದು ಟೀಸರು ಅದೆಲ್ಲ ನೋಡಿದ್ದೆ. ಅವಾಗಲೇ ಯಾರಪ್ಪ ಒಳ್ಳೆ ಹೀರೋ ಬಂದಿದ್ದಾರೆ ಒಂದು ಕನ್ನಡಕ್ಕೆ ಅಂತ ನಾನೇ ಸುಸ್ತಾಗಿದ್ದೆ. ಇವತ್ತು ಲೈವ್ ಆಗಿ ನೋಡಿದೆ. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ, ಅಷ್ಟು ರಿಚ್ ಆಗಿದ್ರು, ಅಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ. ಆ್ಯಕ್ಟಿಂಗು ಫಸ್ಟ್ ಟೈಮು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವಿಲಿ. ತುಂಬ ಚೆನ್ನಾಗಿದೆ. ಕಾರ್ತಿಕ್ ಮಹೇಶ್ ಸರ್ ಅಂತೂ ವಿಲನ್ ಕ್ಯಾರೆಕ್ಟರ್ಗೆ ಮಾಡಿಸ್ತಾಗಿದ್ದಾರೆ, ಟೆರರ್ ಆಗಿದ್ದಾರೆ. ಆಮೇಲೆ ಮೇಡಮ್ ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ಒಂದು ಫ್ಲೋ ಅಲ್ಲಿ ತುಂಬ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿ ಹೋಗಿದೆ. ಯಾಕಂದರೆ ಅವ್ರ ತಂದೆನ ಅಷ್ಟು ಒಳ್ಳೆ ಥರ ತೋರಿಸ್ಬಿಟ್ಟು ಕೊನೆಗೆ ಅವ್ರನ್ನೇ ಇದು ಮಾಡ್ತಾರೆ. ಅದು ತುಂಬ ಬೇಜಾರಾಯಿತು. ಯಾಕಂದರೆ ಅಯ್ಯೋ ನಿಮ್ಮಪ್ಪ ಅಲ್ಲ ಸಾರಿ ಇವರಪ್ಪ, ಇವರಪ್ಪ ನನಗೆ ತುಂಬ ಬೇಜಾರಾಯಿತು. ಅಯ್ಯೋ ಆ ಥರ ಆಗಬಾರ್ದಾಗಿತ್ತು ಇವ್ರ ತಂದೆ ಅಂತ. ಆ ಥರ ಒಂಥರ ಸೆಂಟಿಮೆಂಟ್ ಫೀಲ್ ಆಗೋ ಥರ ಒಂದು ಅದು ರಿಯಲ್ ಥರ ತೆಗೆದಿದ್ರೇ ಫೀಲ್ ಬರೋದು. ಡೈರೆಕ್ಟರ್ ಸರ್ ಅಂತೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮೂವಿನ. ಒಂದು ಆ್ಯಕ್ಷನ್ ಆಗಲಿ, ಫೈಟ್ ಆಗಲಿ, ಸಾಂಗ್ ಆಗಲಿ, ಎಲ್ಲದಕ್ಕಿಂತ ಜಾಸ್ತಿ ಇವ್ರ ಡ್ಯಾನ್ಸು ನನಗೆ ತುಂಬ ಇಷ್ಟ ಆಯಿತು. ಇವ್ರ ಸ್ಟೈಲು ಅಲ್ಲು ಅರ್ಜುನ್ ಥರ ನನಗೆ ಫೀಲ್ ಆಯಿತು. ಆ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಇಷ್ಟ ಆಯಿತು ನನಗೆ. ಈ ಮೂವಿ 100% 100 ಡೇಸ್ ಓಡೋದಂತೂ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲರಿಗೂ ಕೇಳ್ಕೊತೀನಿ, ಈ ಥರ ಹೊಸ ಪ್ರತಿಭೆನ ಬೆಳೆಸಿ. ಹಂಗೆ ನೀವು ನಮ್ಮ ಮಗನ್ ಮಾಡ್ತಾ ಇದ್ದೀನಿ, ಅವ್ರು ಕರೆದಾಗ ದಯವಿಟ್ಟು ಬನ್ನಿ. ಸರ್ ಅಂತೂ 3 ಸಲ ಕರೆದ್ರು ಬಂದಿಲ್ಲ. ಅವ್ರು 1 ಸಲ ಕಾಟಾಚಾರಕ್ಕೆ ಕರೆದ್ರು ನಾನು ಇವತ್ತು ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಇದೇ ಖುಷಿಲಿ ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಖುಷಿ ಖುಷಿ ಆಯ್ತು. ಆಲ್ಫಾ ಮೂವಿ ಹೇಳ್ಬೇಕಂದ್ರೆ ಸೊಸೈಟಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಯಾರ್ಯಾರು ಡ್ರಗ್ಸು ಅದು ಇದು ಎಲ್ಲ ಮಾಡಕ್ಕೆ ಹೋಗಬೇಡಿ. ತುಂಬ ಪ್ರಾಬ್ಲಮ್ ಆಗುತ್ತೆ. ಫ್ಯಾಮಿಲಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಈ ಮೂವಿ ನೋಡೋ ಮೇಲೆ ನನಗೆ ತುಂಬ ಬುದ್ಧಿ ಬಂದಿದೆ. ಯಾವ ಥರ ಸೊ ಇನ್ನೂ ಎಷ್ಟು ಜನ ಈ ಮೂವಿ ನೋಡಿಲ್ಲ, ಆಲ್ಫಾ ಮೂವಿನ, ಎಲ್ಲರೂ ಬಂದು ನೋಡಲೇಬೇಕು. ನಮಸ್ಕಾರ. ನಕಲೇ. ಥ್ಯಾಂಕ್ ಯು. much ನಮ್ಮ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಟು ಆಲ್ ದ ಮೀಡಿಯಾ ಪೀಪಲ್ ಹೂ ಕಮ್ ಟುಡೇ. ಎಲ್ಲರೂ ಪ್ಲೀಸ್ ಸಿನಿಮಾ ನೋಡಿ. ಒಂದು ಫುಲ್ಲಿ ಕಮರ್ಷಿಯಲಿ ಪ್ಯಾಕ್ಡ್ ಮೂವಿ ಇರುತ್ತೆ. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಆ್ಯಕ್ಷನ್ ಇದೆ, ಎಲ್ಲರೂ ಇದೆ. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್. ಎಲ್ಲರೂ ಅವರ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಇವಾಗ ಕೇಳಿದ್ದೀರಾ, ನಾವು ಒಳ್ಳೊಳ್ಳೆ ರೆಸ್ಪಾನ್ಸ್ ಕೇಳ್ತಾ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಇಷ್ಟಪಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ. ಪವರ್ ಪ್ಯಾಕ್ಟ್ ಇರೋವಂಥ ಒಂದು ಸಿನಿಮಾ, ಆ್ಯಕ್ಷನ್, ರೊಮ್ಯಾನ್ಸ್, ಕಾಮಿಡಿ ಎಲ್ಲನೂ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ನಾನು ವಿಜಯ್ ನಾಗೇಂದ್ರ ಸರ್ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ದಯಮಾಡಿ ಎಲ್ಲ ಆಡಿಯನ್ಸ್ಗೂ ಇದೊಂದು ಕೇಳ್ಕೊತೀನಿ, ಥಿಯೇಟರ್ಸ್ಗೆ ಬಂದು ನೋಡಿ, OTTಗೆ ಬರೋರು ಕಾಯಬೇಡಿ. ದಯಮಾಡಿ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.